ಮೈ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗೌಡ್ಸ್. ಪ್ರತಿಯೊಂದು ಕೆಲಸ ನಾವು ಏನೇ ಮಾಡ್ತಾ ಇದ್ರೂ ಅದರಲ್ಲಿ ಸ್ಪೀಡ್ ಇಂಪ್ರೂವ್ ಮಾಡ್ಕೋಬೇಕು, ಪರ್ಫೆಕ್ಷನ್ ಇನ್ಕ್ರೀಸ್ ಮಾಡ್ಕೋಬೇಕು, ಅದರಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗ್ತಾನೆ ಇರಬೇಕು. ಅವಾಗ ನಮಗೆ 5 ಗಂಟೆ 8 ಗಂಟೆ 10 ಗಂಟೆ ಕೆಲಸ ಅನ್ನೋದು 2-3 ಗಂಟೆಗೆ ಆಗ್ಬಿಡುತ್ತೆ. ಫೋಕಸ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಜಾಸ್ತಿ ಸಮಯ ನಮಗೆ ಸಿಗುತ್ತೆ. ಆ ಸಮಯದಲ್ಲಿ ಎಷ್ಟೋ ವಿಷಯಗಳನ್ನ ನಾವು ಮಾಡ್ಬೋದು, ಹೊಸ ಹ್ಯಾಬಿಟ್ಸ್ ಡೆವಲಪ್ ಮಾಡ್ಕೋಬೋದು, ಇನ್ನೊಂದು 2 ಬುಕ್ ಓದ್ಬೋದು, ಇನ್ನೂ 4 ಜನಕ್ಕೆ ನಾವು ಸೇವೆ ಮಾಡ್ಬೋದು. ಇದಕ್ಕೆ ಯಾವ ಒಂದು ಕೆಲಸಕ್ಕೆ ಎಷ್ಟು ಟೈಮ್ ಆಗ್ತಾ ಇದೆ ಅನ್ನೋದು ನಾವು ನೋಡಬೇಕು. ಈಗ ನೋಡಿ, ಇವತ್ತು 13ನೇ ದಿವಸ ಇಂಡಿಯನ್ ಇಂಜಿನಿಯರಿಂಗ್ ಚಾಲೆಂಜಲ್ಲಿ ಆಲ್ರೆಡಿ ಇವತ್ತು ಏನೇನೋ ಮಾಡಬೇಕು ಎಲ್ಲ ನಂದು ಕಂಪ್ಲೀಟ್ ಆಯಿತು. ಬರೀ ಇಡೀ ದಿನ ಗಾಸಿಪ್ಪು ಮತ್ತು ಹೊರಗೆ ಊಟ, ಇದರಲ್ಲಿ 2 ವಿಷಯದಲ್ಲಿ ಮಾತ್ರ ನಾನು ಫೋಕಸ್ ಇಟ್ಟಿದ್ರೆ ಇದೆಲ್ಲ ಆಯಿತು. ಇದೇನಾಗುತ್ತೆ ಅಂದರೆ 69 ದಿವಸಗಳಲ್ಲಿ ಈ ಪ್ರತಿ ಒಂದೂ ನಮಗೆ ಹ್ಯಾಬಿಟ್ ಥರ ಆಗಿಬಿಡುತ್ತೆ. ಮೊದಲನೇ ದಿವಸ ನಾನು ಈ ಚಾಲೆಂಜ್ ಹೇಳಿದ ತಕ್ಷಣ ಮಾಸ್ಟರ್ ನನಗೆ ಹೇಳಿದ್ರು, ಸರ್ ಈ ದಿನ ಇದು ಮಾಡಬೇಕು ಅದು ಮಾಡಬೇಕು ಅಂತ ನೆನಪಿಟ್ಕೋಬೇಕು, ಶೀಟಲ್ಲಿ ಮಾರ್ಕ್ ಮಾಡಬೇಕು. 1 ವಾರ 2 ವಾರ ಕ್ಲೋಸ್ 2 ವೀಕ್ಸ್ ಬರ್ತಾಯಿದ್ದೀನು. ಇವಾಗ ಅಷ್ಟು ನೀವು ನೋಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತು. ಶರೀರಕ್ಕೆ ಎಕ್ಸಸೈಸ್ ಬೇಕು, ಮನಸ್ಸಿಗೆ ಧ್ಯಾನ ಬೇಕು, ಬುದ್ಧಿಗೆ ಬುಕ್ಕು ಬೇಕು, ಆತ್ಮಕ್ಕೆ ಬೇರೆಯೊಬ್ಬರು ನಾವು ಅನುಭವ ಅಂತ ಹಂಚ್ಕೋಬೇಕು. ಬಾಯಿಂದ ಮಾತಲ್ಲಿ ಗಾಸಿಪ್ ಬರಬಾರದು, ಬಾಯಿ ಒಳಗೆ ಹೋದ ಊಟದಲ್ಲಿ ಗಾರ್ಲಿಕ್ ಮೈಕ್ರೋವೇವ್ ಇರಬಾರದು. ಫಿನಿಶ್. ಸಿಂಪಲ್ ಆಯ್ತಲ್ವ? ಇದೇನಾಗುತ್ತೆ ಅಂದರೆ ಇದು ಅಭ್ಯಾಸ ಆಗಿಬಿಡುತ್ತೆ, ಹ್ಯಾಬಿಟ್ ಆಗಿಬಿಡುತ್ತೆ. ಇಷ್ಟೋ ಒಳ್ಳೆ ಹ್ಯಾಬಿಟ್ ನಾವು ಡೆವಲಪ್ ಮಾಡ್ತಾ ಹೋಗಿದ್ದರೆ ಮೆಡಿಟೇಷನಲ್ಲಿ ನಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ನಮಗೆ ಎಷ್ಟೊಂದು ಬದಲಾವಣೆ ಅನ್ನೋದು ಸಿಗುತ್ತೆ. ಸುಮಾರು 1,000 ಜನ ಇದು ಫಾಲೋ ಮಾಡ್ತಾ ಇದ್ದಾರೆ, ಗೊತ್ತು. ಯಾಕಂದರೆ ಇವಾಗ ನಮ್ಮ ಹತ್ರ ಒಂದು ಗ್ರೂಪ್ ಇಲ್ಲ, ಒಂದು ಸಿಸ್ಟಮ್ ಇಲ್ಲ ಇದೆಲ್ಲ ನೋಡೋಕೆ. ಅದು ನಾನು ಡೆವಲಪ್ ಮಾಡ್ತಾ ಇದ್ದೀನಿ, ಒಂದು ದೊಡ್ಡ ಸಿಸ್ಟಮೇ ಡೆವಲಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾವು ಏನೇ ಮಾಡಿದ್ರು ನನಗೂ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಪಾಟಿಸ್ತಾ ಇದ್ದಾರೆ, ಎಷ್ಟು ಜನಗೆ 100% ಸಕ್ಸಸ್ ಸಿಗ್ತಾ ಇದೆ, ಎಷ್ಟು ಜನಕ್ಕೆ 90% ಸಕ್ಸಸ್ ಸಿಗ್ತಾ ಇದೆ. ಪ್ರತಿಯೊಂದನ್ನು ನಾನು ಮಾನಿಟರ್ ಮಾಡೋಕ್ಕೆ ಒಂದು ಸಿಸ್ಟಮ್ ರೆಡಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಅವ್ರವ್ರು ಮಾಡ್ತಾ ಇದ್ದಾರೆ, ಡೈಲಿ ನನಗೆ ಪೋಸ್ಟ್ ಮಾಡ್ತಾ ಇದ್ದಾರೆ. ಮಾಡೋಕ್ಕೆ ಆಗ್ತಾ ಇಲ್ಲ, ಇದು ಆಗುತ್ತಾ ಇಲ್ವಾ, ಎಕ್ಸ್ಕ್ಯೂಸ್ ಕೊಡಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಎಕ್ಸ್ಕ್ಯೂಸ್ ಯಾರು ಕೊಡ್ತಾ ಇದ್ದಾರೋ ಅವರು ಲೂಸರ್ಸ್. ಎಕ್ಸ್ಕ್ಯೂಸ್ ಕೊಡೋರು ಮಾಡೋಕ್ಕೆ ಸಿನ್ಸಿಯರ್ ಆಗಿಲ್ಲ, ಅವ್ರು ಸೀರಿಯಸ್ ಆಗಿಲ್ಲ. ಎಕ್ಸಾಮ್ ಇದೆ ಅಂತ ಇಬ್ಬರು ಹೇಳಿದ್ರು, ನಾನು ಹೇಳಿದ್ನಿ ಆಯಿತು. ಎಕ್ಸಾಮ್ಗೆ ಹೋಗೋದು 1 ಅವರ್, ಬರೋದು 1 ಅವರ್, ಬರೆಯೋದು 3 ಗಂಟೆ 5 ಗಂಟೆ ಕಾಲ, ಓಕೆ. ಮಿಕ್ಕಿದ 19 ಅವರ್ಸ್ ನೀವು ಓದ್ತಾ ಇದ್ದೀರಾ, ತುಂಬ ಸಿನ್ಸಿಯರ್. ಇಲ್ಲ ಅಂದ್ರೆ ಈ ಒಂದು ಚಾಲೆಂಜು ನೀವು ಮಾಡಿದರೆ ಇನ್ನೂ ಎಕ್ಸಾಮ್ ಚೆನ್ನಾಗಿ ಬರೀಬೋದು. ಕಾರಣ ಅನ್ನೋದು ಇರಬಾರ್ದು. ಸರ್ ನಾನು ಕೆಲಸ ಮಾಡ್ತಾಯಿದ್ದೀನಿ ಆಗಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಿಸಿ, ಚಿಕ್ಕ ಪಾಪು ಇದೆ ಆಗಲ್ಲ. ಎಕ್ಸ್ಕ್ಯೂಸಸ್ ಬೇಡ. ಎಕ್ಸ್ಕ್ಯೂಸ್ ಕೊಡ್ತಾ ಇದೆಲ್ಲ ಮಾಡಬೇಕು ಅಂದರೆ 1.5 ಅವರ್ಸ್ ಸಾಕು. ಡೈಲಿ ಅವೇರ್ನೆಸ್ ಒಂದು ಇಟ್ಕೊಂಡಿದ್ರೆ ಸಾಕು, 1.5-2 ಅವರ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಎಕ್ಸ್ಕ್ಯೂಸು ನಾವು ಹುಡುಕ್ಬಾರ್ದು, ಆಪರ್ಚುನಿಟಿ ಹುಡುಕಬೇಕು, ಕಂಪ್ಲೀಟ್ ಮಾಡಲೇಬೇಕು. ಆವಾಗ ರಿಸಲ್ಟ್ಸ್ ನಮಗೆ ಬರುತ್ತೆ. ಲೈಫಲ್ಲಿ ಯಾವಾಗಲೂ ಎಕ್ಸ್ಕ್ಯೂಸ್ ಕೊಡ್ತಾ ಇರೋರಿಗೆ ಸಕ್ಸಸ್ ಯಾವಾಗಲೂ ಬರಲ್ಲ. ಇನ್ನೊಂದು ಟ್ರೈಯೇ ಮಾಡಲ್ಲ, ಇದು ಆಗಲ್ಲ ಅದಾಗಲ್ಲ ಅಂತ ಆ ನೆಗೆಟಿವಿಟಿನೂ ಇರಬಾರದು. ಸೆಲ್ಫ್ ಬಿಲೀವ್ ಇರಬೇಕು. ನನ್ನ ಹತ್ರ ಆಗುತ್ತೆ, ನಾನು ಮಾಡ್ತೀನಿ. 69 ದಿವಸಗಳೇ ಅಲ್ವಾ, ಮಾಡೋಣ. 30 ವರ್ಷ 40 ವರ್ಷ 50 ವರ್ಷ ಇರೋರು ಇರ್ತಾರೆ ಇಲ್ಲಿ. ಡೈಲಿ ಬ್ರಷ್ ಮಾಡ್ತಾ ಇದ್ದೀರಲ್ವ, ಅಂದರೆ ಒಂದು ಕೆಲಸ 50 ವರ್ಷದಿಂದ ಮಾಡ್ತಾ ಇದ್ದೀರಲ್ವ. ಆ ಥರನೇ ಧ್ಯಾನ, ಆ ಥರನೇ ಗಾಸಿಪ್ಪು, ಆ ಥರನೇ ಊಟ, ಆ ಥರನೇ ಅವೇರ್ನೆಸ್. ಪ್ರತಿಯೊಂದೂ ಪ್ರತಿಯೊಬ್ಬರಿಗೆ ಆಗುತ್ತೆ. ಕೆಲವೊಬ್ಬರಿಗೆ ತುಂಬ ಈಸಿ ಇದೆ. ಈ ಚಾಲೆಂಜ್ ನನಗೆ ತುಂಬ ಈಸಿ. ಯಾಕೆ ಇದರಲ್ಲಿ ಇರೋದು ಪ್ರತಿಯೊಂದು ನಾನು ಆಲ್ರೆಡಿ ಪಾಟಿಸ್ತಾ ಇದ್ದೀನಿ, ಈಗ ಬರೀ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಕಷ್ಟ ಇದೆ ಅಂದರೆ ಕರೆಕ್ಟು, ಯಾಕೆ ಫಾಲೋ ಮಾಡ್ತಾ ಇಲ್ಲ ಇಷ್ಟು ವರ್ಷ. ಜನ ಗೊತ್ತು ಮಾಡ್ತಾ ಇದ್ದೀನಿ, ಈ ಮಾಸ್ಟರ್ ಕ್ಲಾಸು ಆ ಮಾಸ್ಟರ್ ಕ್ಲಾಸು, ಝೂಮ್ಗಳು ಯಜ್ಞಗಳು ಎಲ್ಲ ಹೋಗಿ ಬರ್ತಾಯಿದ್ದೀನಿ, ಬುಕ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಆದರೆ ಚಾಲೆಂಜ್ ಅಂದರೆ ಕಷ್ಟ ಅಂದರೆ ನೀವು ಫಾಲೋ ಮಾಡ್ತಾ ಇಲ್ಲ, ಅದಕ್ಕೆ ಕಷ್ಟ. ಪರವಾಗಿಲ್ಲ, ಇವಾಗ ಫಾಲೋ ಮಾಡ್ತಾ ಇದ್ದೀರಿ, ನಿಧಾನಕ್ಕೆ ಅದು ಅಭ್ಯಾಸಕ್ಕೆ ಬಂದರೆ ನೆಕ್ಸ್ಟ್ ಚಾಲೆಂಜ್ ಈಸಿ ಆಗುತ್ತೆ. ಸೊ ಎಕ್ಸ್ಕ್ಯೂಸ್ ಅನ್ನೋದು ಕೊಡಬಾರದು. ನಾವು ರೀಸನ್ಸ್ ಹುಡುಕಬೇಕು, ಆಪರ್ಚುನಿಟೀಸ್ ಹುಡುಕಬೇಕು, ಮಾಡಲೇಬೇಕು. ನೋ ಚಾಯ್ಸ್. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.